ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಜನಸಂಖ್ಯೆಯಲ್ಲಿ ಬೆಂಗಳೂರು ದಿನೇ ದಿನೇ ಬೆಳೀತಾನೆ ಇದೆ. ಬೆಂಗಳೂರಿಗರ ದಾಹ ತಣಿಸೋದಕ್ಕೆ ಎಲ್ಲೆಲ್ಲಿಂದ ನೀರು ತಂದರೂ ಕೂಡ ಸಾಕಾಗ್ತಾ ಇಲ್ಲ. ಇತ್ತ ಬೆಂಗಳೂರಿನಲ್ಲೇ ಇರುವಂತಹ ಅವಳಿ ಜಲಾಶಯಗಳಿಂದ ಒಂದಿಷ್ಟು ನೀರು ಸಪ್ಲೈ ಆಗ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯ. ಆದ್ರೆ ನೀವು ಸೇವಿಸ್ತಾ ಇರುವಂತ ಆ ನೀರಿನ ಕರಾಳತೆ ಬಿಚ್ಚಿಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟುವ ಅರ್ಕಾವತಿ ನದಿ ಮೂಲ ನಂದಿಗಿರಿಧಾಮ. ಆದರೆ ಕಳೆದ 20 ವರ್ಷಗಳಿಂದ ನದಿಯ ಸೆಲೆ ಮರೆಯಾಗ್ತಿದೆ. ಆದರೂ ತಿಪ್ಪಗೊಂಡನಹಳ್ಳಿ ಡ್ಯಾಂ ಹಾಗೂ ಮಂಚನಬೆಲೆ ಡ್ಯಾಂಗಳಲ್ಲಿ ನೀರು ಶೇಖರಣೆಯಾಗ್ತಿದೆ. ಅಷ್ಟಕ್ಕೂ ಡ್ಯಾಂಗಳಿಗೆ ಹರಿದು ಬರ್ತಿರೋ ನೀರು ಯಾವುದು ಗೊತ್ತಾ? ಡ್ಯಾಂಗಳಿಗೆ ಹರಿದು ಬರ್ತಿದೆ ಕೊಳಚೆ ನೀರು. ಕೊಳವೆ ಬಾವಿ ಮೂಲಕ ಭೂಗರ್ಭಕ್ಕೆ ವಿಷ. ಬೆಂಗಳೂರು ಬೆಳೆದಂತೆ ಬೃಹತ್ ಕೈಗಾರಿಕೆಗಳ ಆರ್ಭಟ ಸಹ ಜೋರಾಗಿದೆ. ಈ ಕಾರ್ಖಾನೆಗಳ ವಿಷಯುಕ್ತ ನೀರನ್ನ ಕಾಲುವೆ ಮೂಲಕ ಈ ನದಿಗಳಿಗೆ ಹರಿಸಲಾಗ್ತಿದೆ. ಹಾಗೆ ಕೆಲವು ಬತ್ತಿ ಹೋಗಿರುವ ಕಾರ್ಖಾನೆಗಳ ಕೊಳವೆ ಬಾವಿಗಳ ಮೂಲಕವೂ ಕಾರ್ಖಾನೆಯ ವಿಷಯುಕ್ತ ನೀರನ್ನ ಸಾವಿರಾರು ಅಡಿ ಆಳದ ಭೂಗರ್ಭಕ್ಕೆ ಸೇರಿಸಲಾಗ್ತಿದೆ. ಈ ಸತ್ಯವನ್ನ ಸ್ವತಃ ಸಿಎಂ ರಾಜಕೀಯ ಕಾರ್ಯದರ್ಶಿ ಶಾಸಕ SR ವಿಶ್ವನಾಥ್ ಹೇಳಿದ್ದಾರೆ ನೋಡಿ. ಕೆಲವು ಕೈಗಾರಿಕೆಗಳ ಸ್ವಾರ್ಥ ಬುದ್ಧಿನೇ ಕಾರಣ. ಈಗ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತಂದರೆ ಕನಿಷ್ಠ 1 ಕೋಟಿ ರೂಪಾಯಿ ಖರ್ಚಾಗ್ತದೆ. 30 ಲಕ್ಷದಿಂದ 1 ಕೋಟಿ. ಎಷ್ಟು ನೀರು ಸಂಸ್ಕರಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಪ್ರತಿದಿನ ಕೂಡ ಮೇಂಟೆನೆನ್ಸ್ ಕಾಸ್ಟು ಖರ್ಚಾಗ್ತದೆ. ಸೊ ಇದನ್ನು ಬರ್ಸೋಕ್ಕಾಗದೆ ಏನು ಮಾಡ್ತಾರೆ ಇವರು ಅಂದರೆ, ಒಂದು ಕೊಳಚೆ ನೀರನ್ನು ಕಾನೂನಿಗೆ ವಿರುದ್ಧವಾಗಿ ಬಿಡ್ತಕ್ಕಂಥದ್ದು ಒಂದು. ಎರಡನೇದು ಅಲ್ಲೇ ಬೋರ್ವೆಲ್ ಡ್ರಿಲ್ ಮಾಡಿ ಆ ಕಾರ್ಖಾನೆ ಆವರಣದಲ್ಲಿ ಆ ಬೋರ್ವೆಲ್ ಒಳಗಡೆ ನೀರು ಬಿಡ್ತಾರೆ. ಇದು ಭಾಳ ಡೇಂಜರ್. ಇದಿಷ್ಟೇ ಅಲ್ಲ, ಕೆಲ ಅಧಿಕಾರಿಗಳ ಧನದಾಹದಿಂದಲೂ ಪರಿಸರ ನಾಶವಾಗ್ತಿದೆ. ಬೆಂಗಳೂರು ಮಾಗಡಿ ಸುತ್ತಮುತ್ತ ಗ್ರಾಮದ ಜನರಿಗೆ ಸ್ಲೋ ಪಾಯ್ಸನ್ ರೂಪದಲ್ಲಿ ಈ ವಿಷಯುಕ್ತ ನೀರನ್ನ ಕುಡಿಸಲಾಗ್ತಿದೆ. ಪರಿಸರ ಭವನದಿಂದ ಏನು ಕಾನೂನು ಕ್ರಮ ತಗೊಳ್ಬಹುದು ಅದನ್ನು ತಗೊಂಡು ಅಧಿಕಾರಿಗಳು ಕೆಲಸದಲ್ಲಿ ಚುರುಕನ್ನಗೊಂಡು ಅದನ್ನು ತಡಿಬೇಕಂತ ಅನಿವಾರ್ಯತೆ ಇದೆ. ಮತ್ತೆ ಏನು ಇದರಿಂದ ಜನರ ಮೇಲೆ ಮತ್ತೆ ಜಾನುವಾರುಗಳ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಕೆಲವು ಮಾರಣಾಂತಿಕ ಕಾಯಿಲೆಗಳಿಂದ ಬರ್ತಿರ್ತಕ್ಕಂಥಾಗಿರ್ಬೋದು, ಕೆಮ್ಮು, ಈ ಜ್ವರಗಳು ಬರ್ತಕ್ಕಂಥದ್ರಿಂದ ಸಾಯ್ತಾ ಇರ್ತಕ್ಕಂಥಾಗಿರ್ಬೋದು. ಮತ್ತೆ ಅದು ಬಹಳ ಆತಂಕಕಾರಿ ವಿಚಾರ ಅಂದರೆ ಆ ನೀರನ್ನು ಕುಡಿಲಿಕ್ಕೆ ಬಳಸ್ತಕ್ಕಂಥದ್ದು ಮಾಗಡಿ ಜನರ ಭಾಗಕ್ಕೆ ಕೊಡ್ತಿರ್ತಕ್ಕಂಥದ್ದು ನಾವು ಇವತ್ತು ಕೂಡ ಅದನ್ನೇ ಬಳಸ್ತಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಬೆಂಗಳೂರಿಗೆ ಆಸರಿಯಾಗಿದ್ದ ತಿಪ್ಪಗೊಂಡನಹಳ್ಳಿ ಮತ್ತು ಮಂಚನಬೆಲೆ ಜಲಾಶಯಗಳು ಈಗ ವಿಷಯುಕ್ತವಾಗ್ತಿದೆ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ರಾಜ್ಯದ ಕಡಲ ನಗರಿ ಮಂಗಳೂರು 2050ನೇ ಇಸವಿಗೆ ಮುಳುಗುತ್ತಾ? ಹೌದು ಅಂತ ಹೇಳ್ತಾ ಇದೆ ಅಮೆರಿಕದ ಸಂಶೋಧನಾ ವರದಿ. ಅಮೆರಿಕದ ಕ್ಲೈಮೇಟ್ ಸೆಂಟ್ರಲ್ ಸಂಸ್ಥೆ ನಡೆಸಿರುವಂತಹ ಸಂಶೋಧನೆಯ ಪ್ರಕಾರ 2050ಕ್ಕೆ ಮಂಗಳೂರು, ಮುಂಬೈ ಮತ್ತು ಕೋಲ್ಕತ್ತಾ ನಗರಗಳು ಸಮುದ್ರ ಪಾಲಾಗಲಿವೆಯಂತೆ. ಕಡಲ ನಗರಿ ಮಂಗಳೂರಿನ ಅರ್ಧ ಭಾಗ 2050ರ ವೇಳೆಗೆ ಮುಳುಗುತ್ತೆ ಅನ್ನೋ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ಪ್ರತಿಷ್ಠಿತ ಕ್ಲೈಮೇಟ್ ಸೆಂಟ್ರಲ್ ಅಧ್ಯಯನ ಸಂಸ್ಥೆ ನಡೆಸಿದ ಸಂಶೋಧನಾ ವರದಿಯಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಸಮುದ್ರದಲ್ಲಿ ನೀರಿನ ಪ್ರಮಾಣದ ಏರಿಕೆ, ನೇತ್ರಾವತಿ ಮತ್ತು ಗುರುಪುರ ನದಿಗಳಲ್ಲೂ ಹೆಚ್ಚುತ್ತಿರುವ ನೀರಿನ ಪ್ರಮಾಣದಿಂದ ಭಾರೀ ಪ್ರಮಾಣದ ಭೂಪ್ರದೇಶ ಜಲಸಮಾಧಿಯಾಗಲಿದೆ ಎಂದು ಅಧ್ಯಯನ ವರದಿ ಹೇಳಿದೆ. ಉಷ್ಣಾಂಶ ಮಟ್ಟ ಏರಿಕೆಯಾಗಿ ವಾತಾವರಣ ಸಮತೋಲನದಲ್ಲಿ ಏರುಪೇರಾಗ್ತಿದೆ. ಪೋಲಾರ್ ಹಿಮ ಶಿಖರಗಳು ಅತಿ ವೇಗವಾಗಿ ಕರಗುತ್ತಿದ್ದು, ಇದರ ಪರಿಣಾಮ ನೀರಿನ ಮಟ್ಟ ಏರಿಕೆಯಾಗ್ತಿರೋದು ಇದಕ್ಕೆ ಕಾರಣ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಧ್ರುವ ಪ್ರದೇಶಗಳಲ್ಲಿ ಇರುವ ಹಿಮ, ಐಸ್ ಅನ್ನುವಂಥದ್ದು ಅದು ಬಹಳ ಬೇಗ ಕರಗುತ್ತಾ ಉಂಟು. ನೀರ್ಗಲ್ಲು ಹೀಗೆ ಕರಗುತ್ತಾ ಹೋದರೆ ತನ್ನಿಂತಾನಾಗಿ ಸಾಗರದ ಮಟ್ಟ ಏರ್ತಾ ಹೋಗ್ತದೆ. ಆಗ ಕೆಳಗಿರುವ ಅಂದರೆ ಈ ಭೂಪ್ರದೇಶಗಳಲ್ಲಿ ಕೆಳಗಿರುವ ಪ್ರದೇಶಗಳು ಮುಳುಗುತ್ತದೆ ಅಂತ ಭಾಳ ಹಿಂದಿನ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಆಗಾಗ ಸೈಕ್ಲೋನ್ ಏಳುತ್ತಿದ್ದು, ಸೂಕ್ಷ್ಮ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತಗಳು ಹೆಚ್ಚಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಊಹೆಗೂ ನಿಲುಕದ ಮಳೆ, ಭೂಕುಸಿತ, ಪ್ರವಾಹ ಸಂಭವಿಸೋ ಆತಂಕ ವಿಜ್ಞಾನಿಗಳದ್ದು. ಮೊದಲು ಮುಳುಗುವುದು ಮುಂಬೈ, ನಂತರ ಮಂಗಳೂರು ಅಂದೇಳಿ ಇದ್ದರೆ, ಯಾಕೆಂದರೆ ಮುಂಬೈ ಅಂತ ಮಹಾನಗರದಲ್ಲಿ ಮಳೆ ಹಾವಳಿಯೇ ಬೇಕಾದಷ್ಟು ಅನಾಹುತಗಳನ್ನು ಸೃಷ್ಟಿಸ್ತಾ ಉಂಟು. ನಾವು ಸಹ ಈಗ ಇಂಥ ಮಳೆಯನ್ನು ಇಷ್ಟರವರೆಗೆ ಮಹಾಮಳೆಯನ್ನು ನಾವು ನೋಡಿರಲಿಲ್ಲ. ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಸೈಕ್ಲೋನ್ಗಳು ಅಥವಾ ವಾತಾವರಣದ
ಈ ವಾಯುವಿನ ಚಲನೆ, ಒಂದು ಕಡೆಯಲ್ಲಿ ಬಹಳ ಉಷ್ಣಾಂಶ ಇರುವಾಗ ಗಾಳಿ ಯಾವಾಗಲೂ ಒಂದು ಕಡೆ ಉಷ್ಣಾಂಶದ ಮೇಲೆ ಚಲಿಸುವುದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆ ಉಷ್ಣಾಂಶವೇ ಏರುಪರವಾಗ ಹೇಗೆ ಮೂವ್ ಆಗ್ತದೆ ಅಂತ ಹೇಳುವಂಥದ್ದು ಕಷ್ಟ ಆಗ್ತದೆ. ಉಷ್ಣಾಂಶ ಏರಿಕೆ ತಡೆಗಟ್ಟದಿದ್ರೆ ಭವಿಷ್ಯದಲ್ಲಿ ಭಾರಿ ಅನಾಹುತ ಸಂಭವಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಪುತ್ತೂರು.